ಸೆಪ್ಟೆಂಬರ್ ಕ್ರಾಂತಿಗೆ ಇನ್ನು 2 ತಿಂಗಳು ಬಾಕಿ ಇದೆ. ಅಷ್ಟರಲ್ಲಿ ದೇಶವನ್ನೇ ತಲೆ ಕೆಳಗೆ ಮಾಡಿ ಬಿಡಬಹುದು ಬನ್ನಿ. ಇದು ಚನ್ನರಾಯಪಟ್ಟಣದಲ್ಲಿ ಸಚಿವ KN ರಾಜಣ್ಣ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಬದಲಾವಣೆಗಳ ಬಗ್ಗೆ ಸೆಪ್ಟೆಂಬರ್ಗೆ ಹೇಳ್ತೀನಿ ಅಂತ ನಾನು ಅಂದಿದ್ದೆ. ಅದೆಲ್ಲ ಈಗಲೇ ಹೇಳ್ಬಿಟ್ರೆ ನಿಮಗೆ ಆಸಕ್ತಿ ಹೋಗುತ್ತೆ, ಹಿಂಗಾಗಿ ಸಸ್ಪೆನ್ಸನ್ನು ನಾನು ಕ್ಯಾರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ KN ರಾಜಣ್ಣ ಅವರು. ಇವ್ರ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ರೆ ತಲೆಯಲ್ಲಿ ಒಟ್ಟಿನಲ್ಲಿ ಏನೋ ಒಂದು ಹುಳ ಬಿಟ್ಟು ನಾವೇನೋ ಮಾಡಿಬಿಡ್ತೀವಿ, ನಾವೇನೋ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಎದುರಾಳಿಗಳೇ ಪದೇ ಪದೇ ಹೇಳೋದಕ್ಕೆ ಹೊರಟಿರುವಂಗೆ ಕಾಣಿಸ್ತಾ ಇದೆ. ಸೆಪ್ಟೆಂಬರ್ ಆಗಸ್ಟ್ ಅಪ್ಪ, ಆಗಸ್ಟ್ಗೆ ಹೋಗಿ ಜುಲೈ ಬಂದಿದ್ದೀವಿ. ಅದು ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ. ಸೂರ್ಯವಾಲ ಮೊದಲನೇ ಸರಿ ಬಂದು ಏನ್ ಮಾಡೋದ್ರು, ಅದೇ 2ನೇ ಸರಿ ಬಂದ್ರು ಮಾಡೋದು. ಅಲ್ಲಪ್ಪ, ಈಗ ಅವರು ನಮ್ಮ ಕಾರ್ಯದರ್ಶಿ ಇದ್ದಾರೆ, ಉಸ್ತುವಾರಿ ಕಾರ್ಯದರ್ಶಿಗಳು AICC ವತಿಯಿಂದ ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಿದ್ದಾರೆ. KN ರಾಜಣ್ಣ ಅವ್ರು ಹೆಂಗೆ ಇದ್ದಾರೆ ಅಂದರೆ 4 ದಿನ ತಿಂಗಳಲ್ಲಿ ಮಾತಾಡ್ತಾರೆ, 15 ದಿನ ವಿರಾಮ ಕೊಡ್ತಾರೆ, ಮತ್ತೆ 4 ದಿನ ಮಾತಾಡ್ತಾರೆ. ಆ ಮಾತಾಡೋ 4 ದಿನದಲ್ಲಿ ಏನೋ ಒಂದು ಬದಲಾವಣೆ ನಾವೇ ಮಾಡ್ತೀವಿ, ಒಂದು ಪೂರ್ವ ನಿಯೋಜಿತ ದಾಳಿಯನ್ನು ನಿಮ್ಮ ಮೇಲೆ ಮಾಡ್ತೀವಿ ಅಂತ ಸಂದೇಶವನ್ನು ಆಗಾಗ ಕೊಡ್ತಾ ಇರ್ತಾರೆ. ಓಕೆ, ಇನ್ನೊಂದು ಕಡೆಗೆ CM ಬದಲಾವಣೆ ಸಾಧ್ಯವೇ ಇಲ್ಲ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ನೋ ಚೇಂಜಸ್. ಸಚಿವ KH ಮುನಿಯಪ್ಪ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ದಲಿತರನ್ನ ಮುಖ್ಯಮಂತ್ರಿ ಮಾಡೋರು ಯಾರು ಹೇಳಿ ಅಂತ ಅಸಮಾಧಾನ, ಅಸಹಾಯಕತೆ ಎರಡನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮ್ಮನೆ ಮಾತಾಡೋದು ಬೇಡ, ಅದಕ್ಕೆಲ್ಲ ಕಾಲ ಬರಲಿ ಅನ್ನೋದು ಸಚಿವ KH ಮುನಿಯಪ್ಪ ಅವರ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಅವರು ಬರೋದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ, ಸ್ವಾಗತ ಇದೆ. ಆದರೆ ತೀರ್ಮಾನ ಮಾಡೋರು ಯಾರು? ಅವರೇ ತೀರ್ಮಾನ ಮಾಡಬೇಕು. AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ತೀರ್ಮಾನ ತಗೋಬೇಕು. ಅವ್ರು ಬರೋದ್ರಲ್ಲಿ ನಮ್ಮದು ಸ್ವಾಗತ ಇದೆ. ಹೈಕಮಾಂಡ್ ತಾವು 7 ಬಾರಿ ಲೋಕಸಭಾ ಸದಸ್ಯರಾಗಿದ್ದೀರಾ, 1 ಬಾರಿ ಮಿನಿಸ್ಟರ್ ಆಗಿದ್ದೀರಾ, ಯಾಕೆ ಸರ್ ಗಡ್ಸಾಗಿ ನಾನು ಒಬ್ಬ CM ಆಕಾಂಕ್ಷಿ ಅಂತ ಫೈಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಬೆಂಬಲಿಗರಿಗೆ ಕೇಳ್ತಾ ಇರೋ ಸರ್? ಅವರು ಬರೋದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ, ಸ್ವಾಗತ ಇದೆ. ಆದರೆ ಇದು ಸಚಿವ KH ಮುನಿಯಪ್ಪ ಅವರ ಸ್ಟೇಟ್ಮೆಂಟ್ ಆಗ್ತಾ ಇದೆ. ದಲಿತರನ್ನ ಮುಖ್ಯಮಂತ್ರಿ ಮಾಡೋದು ಯಾರು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಬೇಸಿಕ್ಲಿ ನಮ್ಮ ಸಮುದಾಯಕ್ಕೆ ಮಣೆ ಹಾಕೋ ಕೆಲಸವನ್ನು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಡಿಲ್ಲ ಅಂತ.